ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಾಗ್ ಮಾಡ್ತಿರೋ ವಿಷಯ ಏನು ಅಂತ ಅಂದರೆ, ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಇನ್ನೇನು ಹೋಗ್ತಾರೆ, ಒಳ್ಳೇದಾಗಲಿ ಅಂತ ಕೇಳಕ್ಕೆ ಹೋಗ್ತಾರೆ. ಸೊ ನಾನು ಅದ್ರ ಜೊತೆ ನನ್ನ ಲೈಫಲ್ಲಿ ಒಬ್ಬರು ಮೇನ್ ತುಂಬ ಇಂಪಾರ್ಟೆಂಟ್, ನಾನು ಬೆಳೀತಿರೋದಕ್ಕೆ ಕಾರಣನೇ ಅವರು ನನ್ನ ಲೈಫಲ್ಲಿ ಮತ್ತೆ ಬರಲಿ ಅಂತ ತುಂಬ ಕೇಳ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಲಾಗ್ ನೋಡ್ತಿರೋ ನೀವು ಕೂಡ ನನ್ಗೆ ಒಳ್ಳೇದು ಬೇಸೋದಾದರೆ ಅವ್ರು ಮತ್ತೆ ನನ್ನ ಲೈಫಿಗೆ ಬರಲಿ ಅಂತ ಕೇಳ್ಕೊಳ್ಳಿ. ಲವ್ವರ್ ಎಲ್ಲ ಏನಿಲ್ಲ, ಅದಕ್ಕಿಂತ ಹೆಚ್ಚೇ ಅವರು. ಅಂದರೆ ಅವ್ನು ನನ್ನ ಲೈಫಲ್ಲಿ ನನ್ನ ಬೆಳೆಯೋಕ್ಕೆ ಒಂದು ತುಂಬ ನನಗೊಂದು ಬೇರೆ ಥರನೇ ನನಗೊಂದು ಹೆಲ್ಪ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ತೂಕದಲ್ಲೇ ಮಾತಾಡ್ತಾ ಇದ್ದೀನಿ ಸಾಕು. ಯಾಕಂದರೆ ನನ್ನ ಲೈಫಲ್ಲಿ ನನ್ನ ಒಂದು ಬೆಳೆಯೋಕ್ಕೆ ತುಂಬ ಕಾರಣ ಆಗಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಅವರು ಮತ್ತೆ ನನ್ನ ಲೈಫಿಗೆ ಬರಲಿ ಏನಂತ ಕೇಳ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಬರ್ತಾರೆ ಅಂತ ನಂಬಿದ್ದೀನಿ. ದೇವ್ರು ನನಗೆ ಯಾವತ್ತೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೂ ಯಾವತ್ತೂ ದೇವ್ರು ಮೋಸ ಮಾಡಲ್ಲ. ಸೊ ಬಂದೇ ಬರ್ತಾರೆ, ಏನೋ ಆಗಿರುತ್ತೆ. ಓಕೆ, ನನಗೋಸ್ಕರ ನನ್ನ ಸ್ಟೂಡೆಂಟ್ ಹೇಮಂತ್ ಕಾಯ್ತಿದ್ದಾರೆ, ನಿಮ್ಮ ಪ್ರೀತಿಯ ಹೇಮಂತ್. ಬನ್ನಿ, ಅವ್ರು ತುಂಬ ವೆಯ್ಟ್ ಮಾಡ್ಸೋದು ಬೇಡ. ಇವತ್ತು ನಾನು ಯಾವ ಬೈಕಲ್ಲಿ ಹೋಗ್ತೀನಿ, ಎಲ್ಲಿ ಹೋಗ್ತೀವಿ, ಯಾವ್ದು ಮಾಡ್ತೀವಿ, ಪ್ರತಿಯೊಂದೂ ಲೆಟ್ಸ್ ಮೂವ್ ಗೈಸ್. ಇವತ್ತು ನಾನು ಹೋಗ್ತಿರೋದು ನನ್ನ ಬೇಬಿ ಜೊತೆ ಅಲ್ಲ, ಇವ್ರ ಜೊತೆ. ಓಹ್, ಅಲ್ಲೂ ಇದ್ದಾರೆ ಪ್ರಶಾಂತ್. ಹಾಯ್ ಮಾಡಿ, ಹಾಯ್ ಮಾಡೋ. ನನ್ನ ತಮ್ಮ ಫಸ್ಟ್ ಟೈಮ್ ಬ್ಲಾಗಲ್ಲಿ ಕಾಣಿಸ್ಕೊತಾನೆ. ಹಾಯ್ ಮಾಡಲ್ಲ. ಹಾಯ್ 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 ಹಾಯ್. 5 ಗಂಟೆ ಸ್ಟಾರ್ಟ್ ಆಗುತ್ತೆ, 9 ಗಂಟೆ ಕ್ಲೋಸ್ ಆಗುತ್ತೆ. ಫೀಸ್ ಮಂತ್ಲಿ 500, 1500 ಅಡ್ಮಿಷನ್ ಫೀಸ್ ಇರುತ್ತೆ. ಮಂತ್ಲಿ 500, ಅಡ್ಮಿಷನ್ ಫೀಸ್ 1500 ಇರುತ್ತೆ. ಗಾಂಧಿ ಸರ್ಕಲ್, ಸ್ಟ್ಯಾಚ್ಯೂ ಮುಂದೆನೆ. ಹಾಂ, ನಮ್ಮ ಹುಡುಗನಿಗೆ ಸ್ಕೂಲ್ ಇರ್ತದಲ್ರಿ, ಅವ್ನು ಬಿಡೋದು 5 ಗಂಟೆ 6 ಗಂಟೆ ಆಗ್ಬಿಟ್ಟಿದೆ. ಅದಕ್ಕೆ ಇದು ಮಾಡ್ಕೊತಾರೆ. ಮೋಟ ಅವಜಾರ ಆಗಿದ್ದಿಲ್ಲ, ಡ್ಯಾನ್ಸ್ಗೂ ಜಮಾದಲ್ಲಿ ಇತ್ತು. बच्चे दूध कांग जमा तरच अच्छा चलती जरा ये करता, जरा हाथा पकड़ी आंका बचना तरह चलता. ಫುಲ್ ಶೈನ್ ಮಾಡ್ತಾ ಇರೋದು. ಅಷ್ಟೇ ಅಂಕಲ್. ಅದೇನದು? ದೀಪ. बेटी बात करो जी, बात कर रही है. हेलो हेलो, दुकान का ना क्या चाह करते पी करते दुकान के
मणी की बुलाओ क्या आपने सेब पे बोलने में आया इसे बुला कर तो वो कहीं क्या जो करते हैं तो करते रहते हैं नहीं इसका तुम सो क्या है ले लगा जो नहीं तो बिका दे रहा हूँ दीदी क्या कंता आठ माउंट किसी कंतिला दल को 10,000 का बंद को नहीं करना ऐसा बोलो वो जो क्या बंद को नहीं तुमको जाता को अपाई अभी 1,000 दियो कर बोले वो घर में काम नहीं का जी डरा लेना उनके सामने झुका लेना अच्छा रहने जगह अच्छा रहना क्या 2,000 कुछ नहीं और आपको 4 रोज 8 रोज बाद जा कोई ना खाना उन्हें हत्ती ना बोला किसे बोला आशा को इल्ला ना तो बोलते कि नहीं तेरे को बोले क्यों मत दे तुमको को बात कर वो कहते हैं कि वो देना लेना अपना चला दे देना उनका करना उनको तो कुछ बढ़ लेना हां मैं उधर बैठूं कहाँ बैठे क्या बैठे क्या गोद में बैठ ली तूने गोद में बैठा ಡಿಫ್ರೆನ್ಸ್ ಫುಲ್ नहीं, अब ವೈಟ್ रखो। ಫುಲ್ ವಾಶ್ हाँ ಎಷ್ಟು ಅಂಕಲ್ 60 60 ಎಲ್ಲ ಮುಗೀತು ಇವಾಗ ನೆಟ್ಟಾಗಿ ಹೊರಟಿದ್ದೀನಿ ಈಗ ಲೈಫ್ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅವಾಗ ನಾವು ಅನ್ಕೊಂಡಂಗೆ ಲೈಫ್ ಯಾವುದೇ ಕಾರಣಕ್ಕೂ ಇರಲ್ಲ ಸಿಗ್ನಲ್ ಇಲ್ಲೇ ಇದ್ದಾರೆ ಅನ್ಸುತ್ತೆ ಹೋಗಿ ಹೇಮಂತರಾಜ್ ಅವರು ಅಲ್ಲೇ ಇದ್ದಾರೆ ನೋಡಿ ನಾಳೆ ಬರ್ತಾನೆ ಅಲ್ಲೇ ಹೆಂಗೆ ಹ್ಯಾಂಡ್ಸಮ್ ಹೀರೋ ಅರೆ ಡ್ರೈವರ್ ಬಾರ ಓಡಿಸ್ಬಾರ ನೀನೆ ಈಗ ಹೊರಟಿದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಮೂವ್ ಆಗೋದು ಅಷ್ಟೇ ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಹೋಗ್ತಾ ಇದ್ದೀವಿ ಲೆಫ್ಟ್ ಕಣ ಪೂರ 99 390 ನೀ ಮುಂದೆ ಹೋಗೋ ಬರ ಇಲ್ಲಿ ಸ್ಯಾ ಬರ ಇಲ್ಲಿ ವಿಡಿಯೋಗೆ ಬರಲ್ಲ ಇರಬೇಕು ಭಯ ಹಾಯ್ ಮಾಡೋ ಇಷ್ಟ ಆನ್ಸ ನನಗೆ ಫುಲ್ ಏರ್ ಸೈಡೆಲ್ಲ ಫುಲ್ ಈಗ ಆಗೋಗಿ 399 ಮೇ ಬಿ ಅರ್ಧ ಟ್ಯಾಂಕ್ ಹಾಕ್ಬೋದು ಇದು ಡ್ರೈವ್ ನಾನೇ ಮಾಡ್ತೀನಿ ನನಗೆ ಕೊಡೋಕೆ ಭಯ ಆಗ್ತೈತೆ ತಿಂಡಿ ಆಯ್ತಣ್ಣ ಲೊಕೇಶನ್ ಹಾಕಲ್ಲ ಅಲ್ಲಿ ನಾನೇ ಡ್ರೈವ್ ಮಾಡ್ತೀನಿ ನಾನು ನೋವು ಕೊಡೋಕೆ ಭಯ ಆಗ್ತದೆ ಆಂಟಿ ಆಂಟಿ ಕಾಯಿ ಏನು ನೋಡೋಕಲ್ಲಿ ನಿಮಗೆ ಲಾಗ್ ಏನಾದ್ರು ವಿಡಿಯೋ ಮಾಡಬೇಕು ಅಂತಂದರೆ ಅಡ್ರೆಸ್ ಹೇಳಬೇಕು ಅಂತಂದರೆ ಇವನಿಗೆ ಕರ್ಕೊಂಡು ಹೋದ್ರೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅಡ್ರೆಸ್ ಹೇಳೋಕ್ಕೆ ಒಂದು ಅಪ್ಪ ಫೈನಲಿ ದೇವಸ್ಥಾನಕ್ಕೆ ಬಂದಾಯಿತು ಸದ್ಯ ರಶ್ ಏನಿಲ್ಲ
ನಾನು ಫಸ್ಟ್ ಟೈಮ್ ಬರ್ತಿರೋದು. ನೀರು ಹಿಂಗೆ ಬಗ್ಗೆ ನೀರು ತರಬೇಕು. ಎಲ್ಲಿ ಬರ್ಮ ಮೂರು ಜನ ಕುಟುಂಬ ಅಂಚೆ ಪಳ್ಯ ಕುಟುಂಬ ಕೊಡ್ತೀರಪ್ಪ. ಪ್ರದಕ್ಷಿಣೆ ಬಂದ್ರಿ ಎಲ್ಲ ಮುಗೀತು. ಅಪ್ಪ ಒಬ್ಬನ ಸವಾಸ ಒಬ್ಬನೇ ಕೂಡ ಹಿಂಸೆಗೆ ಇನ್ನು ಯಾರು ಅಷ್ಟು ಹಿಂಸೆ ಕೊಡೋದು ಅಷ್ಟು ಹಿಂಸೆ ಕೊಡ್ತಾನೆ ಅವನು. ಕಷ್ಟ ಮಾಡ್ಕೊಳ್ಳಿ. ಇನ್ನು ಅಲಂಕಾರ ಸಾಕಷ್ಟಿದೆ ದೇವಸ್ಥಾನ ಒಳಗಡೆ. ಇನ್ನು ಅಂತ ಮಾಡ್ತಾರೆ. ಬೆಳಗ್ಗೆಯಿಂದ ಭಕ್ತ ಸಾಗರ ಜಾಸ್ತಿ ಇತ್ತು. ಅಲಂಕಾರ ಮತ್ತೆ ಮಾಡ್ತಾರೆ. ಈಗ ಅಂತ ಮಾಡ್ತಾರೆ. ನವರಾತ್ರಿಯ ಮೊದಲನೇ ಸದ ಪೂಜಾ ಕಾರ್ಯಕ್ರಮದ ಅಲಂಕಾರ ಇದೆ. ಗುರುವಾರ 3ನೇ ತಾರೀಕು ನವರಾತ್ರಿಯ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಕುಟುಂಬ ಸಮೇತರಾಗಿ ಆಗಮಿಸಿ ಇದನ್ನು ಹೊಸದಾಗಿ ಅಮ್ಮನವರಿಗೆ ಬೆಳ್ಳಿಯ ಪ್ರಭಾವಳಿ ಅಲಂಕಾರ ಮಾಡೋರು. ಸುಮಾರು 2 ಗಂಟೆ ಆಯಿತು. ಈಗ ದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದೆ. ಅಮ್ಮನ ವಿಗ್ರಹ ಹಿಂಬಾಲದೆ ಪ್ರಭಾವಳಿ ಬೆಳ್ಳಿ ಇವತ್ತೇ 2 ಗಂಟೆ ಮುಂಚೆ ಅಲಂಕಾರ ಆಗಿರುವಂಥದ್ದು. ಈಗ ಹೋಗ್ಬೋದಾ? ದರ್ಶನ ಮಾಡ್ಕೊಳ್ಳಿ. ಒಂದು ಅವಕಾಶ ಇದೆ. ಇದು ಕಾಯಿ ಕಟ್ರೆ ಮಾತ್ರ ಹೋಗ್ಬೇಕಲ್ಲಿ ಅಂಟಿ? ಕಾಯಿ ಕಟ್ರೆ ಮಾತ್ರ ಹೋಗ್ಬೇಕಾ? ಕಾಯಿ ಕಟ್ರೆ ಮಾತ್ರ ಹೋಗ್ಬೇಕು. ಇಲ್ಲ, ದೇವ್ರ ದರ್ಶನ ಮಾಡಕ್ ಬಾಪ. ಅಲ್ಲಿಂದ ತೆಂಗಿನ ಮರದ ಹತ್ರ ಐತೆ ನೋಡು, ಒಳಗಡೆ ಬರುತ್ತೆ. ಹಂಗಾಸ್ ಬರ್ಬೇಕಾ? ಇವಾಗಲೇ ಎಷ್ಟು ರಶ್ ಇದೆ. ಇನ್ನೇನಾದರೂ ಇದ್ರ ಟೈಮಲ್ಲಿ ಇನ್ನು ಎಷ್ಟು ರಶ್ ಇದೆ. ಮತ್ತೆ ಅದು ಏನು ಕಟ್ಟಬೇಕು ಅಂತ 7 ವಾರ ಹೇಳಿರೋದು. ಬಟ್ ನಾನು 7 ವಾರ ನೋಡೋಣ.